ಪ್ರಿಯ ವೀಕ್ಷಕರೇ, ಇವತ್ತು ಮಾಡೋಕ್ಕೆ ಕೊಟ್ಟಿರೋ ರೆಸಿಪಿ ತಂಬುಳಿ ರೆಸಿಪಿ ಅಂತ. ನೀವು ಬೂದುಗುಂಬಳಕಾಯಿ ತಿಂದಿರ್ಬೋದು, ಸೀಮೆ ಬದನೆಕಾಯಿ ತಿಂದಿರ್ಬೋದು, ಸೊಪ್ಪಿನಲ್ಲಿ ತಿಂದಿರೋಕ್ಕೆ ಸ್ವಲ್ಪ ಕಡಿಮೆ ಅನಿಸುತ್ತೆ. ಬನ್ನಿ ಹಾಗಾದರೆ ಇವತ್ತು ಸೊಪ್ಪಿನ ತಂಬುಳಿ ಮಾಡೋದು ಹೆಂಗೆ ಅಂತ ನೋಡೇ ಬೋಣ. ಏನೇಂತ ಶುರು ಮಾಡೇ ಬೋಣಲ್ವಾ, ಬನ್ನಿ. ಮೊದಲಿಗೆ ನಾನು ಒಂದು ಕಟ್ಟು ಸೊಪ್ಪು ತೊಗೊಂಡು, ದಂಟು ಸೊಪ್ಪು ತೊಗೊಂಡು ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಸೊಪ್ಪಿದು. ಆಮೇಲೆ ಅರ್ಧ ಕಪ್ಪು ಕಡಲೆಬೇಳೆ, 50 ಗ್ರಾಮಷ್ಟು ತೊಗೊಳ್ಳಿ, ಪರವಾಗಿಲ್ಲ. ಒಂದು ಅರ್ಧ ಕಪ್ಪು ಕೊಬ್ಬರಿ ತುರಿದಿರೋದು, ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕಬೇಕು. ವೀಕ್ಷಕರೇ, ಮಿಕ್ಸಿ ಹಾಕೋದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೋತಾ ಇದ್ದೀನಿ, ಭಾಳ ಚೆನ್ನಾಗಿರುತ್ತೆ. ವೀಕ್ಷಕರೇ, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ ನೀವು. ಹಿಂಗು ಹಾಕಿದ್ರೆ ಚೆನ್ನಾಗಿ ಗಮ್ಮಂತ ಬರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ವೀಕ್ಷಕರೇ, ಕಡೆಯಲ್ಲಿ ಸ್ವಲ್ಪ ಕಲರ್ ಬರೋದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇದು ಮೊಸರು, ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದಾರೆ, ನೀವು ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಜೊತೆಗೆ ನೆನೆಸಿಟ್ಟಿದ್ದ ಕಡಲೆಬೇಳೆ 3-4 ಗಂಟೆ ನೆನೆಸಿಟ್ಟಿದ ಮೇಲೆ ಈ ಥರ ಕಾಣುತ್ತೆ, ಇದು ತೊಗೋಬೇಕು. ಒಗ್ಗರಣೆಗೆ ನಮ್ಮ ಅಕ್ಕ 2 ಟೇಬಲ್ ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ ವೀಕ್ಷಕರೇ, ಇದೆಲ್ಲ ಸೊಪ್ಪಿನ ತಂಬುಳಿ ಮಾಡೋ ರೆಸಿಪಿಗೆ ಬೇಕಾಗೋ ಸಾಮಗ್ರಿಗಳು ನಮ್ಮ ಅಕ್ಕ ಮಾಡ್ತಾರೆ, ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಇದು ನಮ್ಮ ತಂದೆ ಮಾಡ್ತಾಯಿದ್ರು, ನಮ್ಮ ತಾಯಿ ಮಾಡ್ತಾಯಿದ್ರು, ನಮ್ಮ ಅಜ್ಜಿ ಮಾಡ್ತಾಯಿದ್ರು, ನಮ್ಮ ತಾತ ಮಾಡ್ತಾರೆ, ಎಲ್ಲ ಭಾಳಷ್ಟು ಜನ ಮಾಡ್ತಾಯಿದ್ರು. ಇವಾಗ ನಮ್ಮ ಅಕ್ಕ ಮಾಡ್ತಾರೆ, ಅದೇ ರೀತಿ ತೋರಿಸ್ತಾ ಇದ್ದಾರೆ ನೋಡಿ. ಇವಾಗ ಫಸ್ಟ್ ಮಿಕ್ಸಿ ಜಾರಿಗೆ ಕಡಲೆಬೇಳೆ ನೆನೆಸಿಟ್ಟಿರೋದು ಹಾಕಿದ್ದು, 3-4 ಗಂಟೆ ನೆನೆಸಿದ್ರೆ ಕಡಲೆಬೇಳೆ ಹಾಕಿದ್ದಾರೆ. ಅದ್ರ ಜೊತೆಗೆ ಇವಾಗ ಇದು ಹಾಕ್ತಾಯಿದ್ದಾರೆ, ಕೊಬ್ಬರಿ ತುರಿದಿಟ್ಕೊಂಡ್ರು ಕೊಬ್ಬರಿ ಹಾಕ್ತಾಯಿದ್ದಾರೆ ನೋಡಿ. ಇದೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ. ಇವಾಗ ಧನಿಯಾ ಪೌಡ್ರ್ ಹಾಕ್ತಾಯಿದ್ದಾರೆ ವೀಕ್ಷಕರೇ, ನೋಡಿ ಭಾಳಷ್ಟು ಚೆನ್ನಾಗಿರುತ್ತೆ, ಗಮ್ಮಂತ ಇದೆ. ಯಾವಾಗ ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು, ಜೀರಿಗೆ ಭಾಳಷ್ಟು ಹಾಕಬಾರ್ದು, ಕಹಿ ಬಂದ್ಬಿಡುತ್ತೆ. ಮುಂದಿನ ಸಾಮಗ್ರಿ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದಾರೆ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಹಾಕ್ರಿ ಎಲ್ಲ. ಇವಾಗ ಖಾರ ಬೇಕು ಅಂದರೆ 5-6 ಮೆಣಸಿನ್ಕಾಯಿ ಹಾಕ್ತಾಯಿದ್ದಾರೆ ನೋಡಿ. ಸ್ವಲ್ಪ ಹಿಂಗೆ ಹಾಕಿ ತೋರಿಸ್ನಲ್ಲ ವೀಕ್ಷಕರು, ಹಿಂಗೆ ಹಾಕಿದ್ರೆ ಭಾಳಷ್ಟು ಚೆನ್ನಾಗಿರುತ್ತೆ ಫ್ಲೇವರು, ತಿನ್ನೋಕ್ಕೆ ಎಲ್ಲನೂ ಗಮ್ಮಂತ ಇದೆ. ಇವಾಗಲೇ ನೋಡಿ, ಇವಾಗ ಮೊಸರು ಹಾಕಬೇಕು. ಮೊಸರು ಹಾಕಿ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಮೊಸರು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಒಂದು 3-4 ಜನಕ್ಕೆ ಮಾಡ್ಬೋದು. ನಿಮ್ಗೆ ಲೈಕ್ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಹೇಳಿ. ಭಾಳಷ್ಟು ವೀಡಿಯೋಸ್ ನನ್ನ ಚಾನಲ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದನ್ನು ನೋಡಿ. ಮುಂಬರುವ ರೆಸಿಪಿಲೂ ಭಾಳಷ್ಟು ಹಾಕ್ತಾ ಇರ್ತೀವಿ ನೋಡಿ. ಗ್ರೈಂಡ್ ಆದಮೇಲೆ ಈ ಥರ ಕಾಣುತ್ತೆ ವೀಕ್ಷಕರೇ. ಇದು ನೋಡಿ, ಒಂದು ಸತಿ ಕಲಿಸಿದ್ರೆ ಕ್ಲೀನಾಗಿ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಇದಕ್ಕೆ ಕಡಲೆಬೇಳೆ ಕಮ್ಮಿ ಹಾಕ್ಕೊಂಡ್ರೆ ಸ್ವಲ್ಪ ಅಂಟಂಟು ಬರಲ್ಲ, ಜಾಸ್ತಿ ಹಾಕ್ಬಿಟ್ರೆ ಕಡಲೆಬೇಳೆ ಅಂಟು ಬರುತ್ತೆ ನೋಡಿ. ಇವಾಗ ಸೊಪ್ಪು ತೋರಿಸ್ನಲ್ಲ ವೀಕ್ಷಕರೇ, ಅದು ಬೇಯಕ್ಕೆ ಇಟ್ಟಿದ್ದೀವಿ ಸ್ಟವ್ ಮೇಲೆ ನೋಡಿ, ನೀರು ಹಾಕ್ತಾಯಿದ್ದೀವಿ. ಇದು ಕುಕ್ಕರ್ಲೆಲ್ಲ ಬೇಯಿಸೋಕೆ ಹೋಗಬಾರ್ದು, ಈ ಥರ ಪ್ಯಾನಲ್ಲೇ ಓಪನ್ನಾಗಿ ಬೇಯಿಸಬೇಕು, ಯಾಕಂದರೆ ಉಪ್ಪಿನ ಪೌಷ್ಟಿಕಾಂಶ ಹಂಗೆ ಇರುತ್ತೆ. ಉಪ್ಪು ಹಾಕಿರೋ ಒಂದು ಅರ್ಧ ಸ್ಪೂನು ಆ ಗ್ರೀನ್ ಕಲರ್ ಹಂಗೆ ರಿಟೈನ್ ಮಾಡ್ಬೋದು ನೋಡಿ. ಇವಾಗ ಬೇಯಕ್ಕಿಟ್ಟಿದ್ದಾರೆ, ಅದು ಬೆಂದ ಮೇಲೆ ಚೆನ್ನಾಗಿ ನೋಡಿ ಬೇಯ್ತಾ ಇದೆ. ಫಸ್ಟ್ ಕ್ಲಾಸಾಗಿ ಬೇಯ್ತಾ ಇದೆ, ಗಮ್ಮಂತ ವಾಸನೆ ಬರ್ತದೆ, ಸೊಪ್ಪಿನ ವಾಸನೆ ವೀಕ್ಷಕರೇ ನೋಡಿ. ಅದಕ್ಕೆ ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಅದೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ನೋಡಿ. ಕಲರ್ಫುಲ್ಲಾಗಿದೆ, ಗ್ರೀನು ವೈಟ್ ಎಲ್ಲ ಮಿಕ್ಸ್ ಮಾಡಿದ್ರೆ ತಂಬುಳಿ ತಿನ್ನೋಕ್ಕೆ ಬಾಯಲ್ಲಿ ನೀರು ಬರ್ತಾಯಿದೆ ನಂಗೆ ನೋಡ್ತಾ ಇದ್ರೇ. ನಮ್ಮ ಅಕ್ಕ ಅಂತೂ ಅದ್ಭುತವಾಗಿ ಮಾಡ್ತಾರೆ ಇದು ಅಡುಗೆ ಅಂತೆಲ್ಲ. ಚಾನಲ್ ಇದೆ, ನೀವು ದಯವಿಟ್ಟು ನೋಡಿ. ಭಾಳಷ್ಟು ರೆಸಿಪೀಸ್ ಹಾಕಿದ್ದೀವಿ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ಅನಾಲಿಟಿಕ್ಸ್ ನೋಡಿದಾಗ ನಂಗೆ ಅನಿಸುತ್ತೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದವರು ನೋಡ್ತಾನೇ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿಲ್ಲದವರು ಭಾಳಷ್ಟು ಜನ ನೋಡ್ತಾ ಇದ್ದೀರಾ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟು ಮಾಡಿ ನೋಡಿ. ಇವಾಗ ಸ್ವಲ್ಪ ಅರಿಶಿಣ ತೋರಿಸ್ನಲ್ಲ ಫ್ರೆಂಡ್ಸ್, ಅದು ಹಾಕ್ತಾಯಿದ್ದೀವಿ. ಕಲರ್ ನೋಡಿ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಂತ, ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ, ಗಮ್ಮತ್ತು ವಾಸನೆ ಬರ್ತಾಯಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡೋದು ಮರಿಬೇಡಿ, ಟ್ರೈ ಮಾಡಿ ಕಮೆಂಟಲ್ಲಿ ಹಾಕಿ ಹೇಗೆ ಬಂತು ಅಂತ ನೋಡಿ. ಉಪ್ಪು ಹಾಕ್ತಾರೆ ಕಡೆಗೆ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಬೇಕು ಫ್ರೆಂಡ್ಸ್. ನಾವು ಕಲ್ಲು ಉಪ್ಪು ಹಾಕ್ತಾಯಿದ್ದೀವಿ, ನಿಮ್ಗೆ ಯಾವ ಉಪ್ಪು ಬೇಕು ಅಂದರೆ ಆ ಉಪ್ಪು ಹಾಕೋಬೋದು. ಇವಾಗ ನೀಟಾಗಿ ಕಲಿಸ್ಬೇಕು ಅದನ್ನು. ವೀಕ್ಷಕರೇ, ಇದು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಬೇಕು. ರೆಸಿಪಿ ಈ ಸಮ್ಮರ್ಗೆ ಭಾಳ ಉತ್ತಮವಾದ ರೆಸಿಪಿ, ಭಾಳ ತಂಪಾಗಿರುತ್ತೆ ನೋಡಿ. ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪನೇ, ನಿಧಾನಕ್ಕೆ ಕುದೀತಾ ಇದೆ. ಇವಾಗ ನೋಡಿ ವೀಕ್ಷಕರಿಗೆ ಎಲ್ಲೋ ಕಲರ್ ಬಂತು, ಅದಕ್ಕೆ ಒಗ್ಗರಣೆ ತೋರಿಸ್ನಲ್ಲ ಬಿಗಿನಿಂಗಲ್ಲಿ, ಅದು ಹಾಕ್ತಾ ಇದ್ದೀವಿ ನೋಡಿ. ಇವಾಗ ನಿಧಾನಕ್ಕೆ ಒಗ್ಗರಣೆ ಹಾಕಿ ಇನ್ನೇನು ಆಲ್ಮೋಸ್ಟ್ ಆದಂಗೆ ರೆಸಿಪಿ ನೋಡಿ. ಇದು ಭಾಳಷ್ಟು ಚೆನ್ನಾಗಿರುತ್ತೆ, ಅನ್ನದಲ್ಲಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ವೀಕ್ಷಕರೇ. ಚಪಾತಿಗೆ ಹಾಕ್ಕೋಬೋದು, ದೋಸೆಗೆ ಹಾಕ್ಕೋಬೋದು, ನೀವು ಲಂಚು ಡಿನ್ನರ್ಗಂತೂ ಭಾಳ ಮಾಡ್ದಂಗೆ ಇರುತ್ತೆ. ನೀವು ಸೊಪ್ಪಿನ ತಂಬುಳಿ ತಿಂದಿರೋಕ್ಕಿಲ್ಲ, ತಿಂದು ನೋಡಿ, ಕಮೆಂಟ್ ಮಾಡಿ ಹೆಂಗೆ ಬಂತು ಅಂತ ನೋಡಿ. ಈ ಥರ ಇರುತ್ತೆ ರೆಡಿ ಆದಮೇಲೆ, ಭಾಳಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ. ಈ ರೆಸಿಪಿ ಮಾಡಾದ್ಮೇಲೆ ನೀವೇ ಅಂತೀರ, ವಾಹ್ ಸೂಪರ್ ರೆಸಿಪಿ ಮಾಡಿದ್ದೀರಾ. ಇದೇ ಥರ ರೆಸಿಪಿ ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.